ಧಾರವಾಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮಳೆಗೆ ತುಂಬಿ ಹರಿತಾ ಇದೆ ಬೆಣ್ಣೆಹಳ್ಳ. ಅಪಾಯದ ಅಂಚಿನಲ್ಲಿ ಯಮನೂರು ಗ್ರಾಮ ಈಗ ಇದೆ. ಧಾರವಾಡದ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿರೋದ್ರಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಬೆಣ್ಣೆಹಳ್ಳ ಸಹ ತುಂಬಿದೆ. ಇದರಿಂದಾಗಿ ಯಮನೂರು ಗ್ರಾಮ ಅಪಾಯದ ಅಂಚಿನಲ್ಲಿದೆ. ಬೆಣ್ಣೆಹಳ್ಳ ತೀರದ ಗ್ರಾಮಗಳಿಗೆ ನೀರು ನುಗ್ಗಿದೆ. ಪ್ರವಾಹದ ಪರಿಸ್ಥಿತಿಯನ್ನ ನಿಭಾಯಿಸಲು ವಿಫಲ ಆಗಿದ್ದಾರೆ. ಅಲ್ಲಿ ಜಿಲ್ಲಾಡಳಿತಕ್ಕೆ ಹೀಗಾಗಿ ಚೀಮಾರಿ ಹಾಕ್ತಾ ಇದ್ದಾರೆ ಜನ. ಬೆಣ್ಣೆಹಳ್ಳ ತೀರದ ಗ್ರಾಮಗಳಿಗೆ ನೀರು ನುಗ್ತಾ ಇರೋದ್ರಿಂದಾಗಿ ಜನ ಜಿಲ್ಲಾಡಳಿತಕ್ಕೆ ಚೀಮಾರಿ ಹಾಕ್ತಾ ಇದ್ದಾರೆ. ನಿನ್ನೆ ಸುರಿದ ಭಾರಿ ಮಳೆಗೆ ಸದ್ಯ ಇಡೀ ಧಾರವಾಡ ಜಿಲ್ಲೆ ತತ್ತರಿಸಿದೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ನವಲಗುಂದ ತಾಲೂಕು, ಅದರಲ್ಲಿ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರು ಗ್ರಾಮ ಸದ್ಯ ಈಗ ಮುಳುಗಡೆ ಹಂತದಲ್ಲಿರುವಂಥದ್ದು. ಸದ್ಯ ಒಂದು ಕಡೆ ಈ ಒಂದು ನಾವು ಯಮನೂರು ಗ್ರಾಮದ ಬೆನ್ನಿಹಳ್ಳ ಸೇತುವೆಯನ್ನು ತೋರಿಸೋದು. ಬೆನ್ನಿಹಳ್ಳದಲ್ಲಿ ಯಾವ ರೀತಿಯಾಗಿ ನೀರಿನ ಪ್ರಮಾಣ ಹರಿದು ಹೋಗ್ತಾ ಇದೆ ಅಂತಂದರೆ ಸುಮಾರು 150ಕ್ಕೂ ಹೆಚ್ಚು ಮಿಲಿಮೀಟರ್ ಮಳೆ ಆಗಿದೆ ಒಂದೇ ರಾತ್ರಿಯಲ್ಲಿ. ಸದ್ಯ ಈಗ ಇಲ್ಲಿರ್ತಕ್ಕಂತಹ ಅಂದರೆ ಬೆನ್ನಿಹಳ್ಳ ಯಮನೂರು ಗ್ರಾಮದಲ್ಲಿ ಪಕ್ಕದಲ್ಲಿರುವ ಹಿನ್ನೆಲೆಯಲ್ಲಿ ಸದ್ಯ ಇವತ್ತು ಗುರುವಾರ ಸಾಕಷ್ಟು ಭಕ್ತರು ಕೂಡ ಚಾಂಗ ದೇವರ ದೇವಸ್ಥಾನಕ್ಕೆ ಬರ್ತಾ ಇದ್ರು. ಜೊತೆಗೆ ಪ್ರತಿ ಗುರುವಾರಕ್ಕೊಮ್ಮೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಭಕ್ತರು ಬಂದು ಈ ಒಂದು ಹಳ್ಳದಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ರು. ಸದ್ಯ ಈಗ ನೀರಿನ ಪ್ರಮಾಣ ಹೆಚ್ಚಿನ ಇರುವ ಹಿನ್ನೆಲೆಯಲ್ಲಿ ಕೂಡ ಕೆಲವೊಂದಿಷ್ಟು ಭಕ್ತರು ಕೂಡ ನೀರಿಗೆ ಇಳುವಂಥ ಕೆಲಸನ ಮಾಡಿದ್ರು ಬೆಳಗ್ಗೆಯಿಂದ. ಸದ್ಯ ಇಲ್ಲಿ ಸ್ಥಳೀಯವಾಗಿ ಪೊಲೀಸರು ಯಾರು ಕೂಡ ನಿಯೋಜನೆ ಆಗಿಲ್ಲ. ಯಾಕಂತಂದರೆ ಜಿಲ್ಲಾಡಳಿತ ಎಷ್ಟೇ ಅಲರ್ಟ್ ಘೋಷಣೆ ಮಾಡಿದ್ರು ಕೂಡ ಸಂಬಂಧಪಟ್ಟಂಥ ಸ್ಥಳೀಯ ತಾಲೂಕಾ ಆಡಳಿತ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡಿದೆ ಅಂತಂದರೆ ಇಲ್ಲಿ ಯಾವೊಬ್ಬ ಅಧಿಕಾರಿಗಳು ಇಲ್ಲ. ಜೊತೆಗೆ ಇಲ್ಲಿ ಸಿಲುಕಿಕೊಂಡ್ರನ್ನ ತೆಗಿಲಿಕ್ಕೆ ಯಾವುದು ಬೋಟ್ಗಳು ಕೂಡ ವ್ಯವಸ್ಥೆ ಕೂಡ ಸದ್ಯ ಇಲ್ಲ. ಯಾಕಂದರೆ ಕಳೆದ ವಾರಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಮಾಕ್ ಡ್ರಿಲ್ಲನ್ನು ಮಾಡಿದರು ನವಲಗುಂದ ಪಟ್ಟಣದಲ್ಲಿ ಕೆರೆಯೊಂದರಲ್ಲಿ. ಸದ್ಯ ಇಷ್ಟೆಲ್ಲ ಇದ್ದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಅಂತಲೇ ಹೇಳ್ಬೋದು. ನಾವು ಬಲಭಾಗದಲ್ಲಿ ಸಾಕಷ್ಟು ಪ್ರಮಾಣದ ನೀರು ಸದ್ಯ ಎಲ್ಲಿ ನೋಡಿದ್ರಲ್ಲೂ ನೀರು ಕಾಣ್ತಾ ಇದೆ. ರೈತರ ಹೊಲಗಳಿಗೆ ನೀರು ನುಗ್ಗಿದೆ, ಮನೆಗಳಿಗೆ, ತೋಟದ ಮನೆಗಳಿಗೆ ನೀರು ನುಗ್ಗಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ತಾವು ಮುಂಗಾರು ಬಿತ್ತನೆಗೆ ಹೊಲನ ಸಜ್ಜು ಮಾಡ್ಕೊಂಡಿದ್ರು. ಸದ್ಯ ಅವೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಿರುವಂಥದ್ದು ಒಂದು ಕಡೆ ಆಗಿದ್ದರೆ, ಮತ್ತೊಂದೆಡೆ ಜಿಲ್ಲಾಡಳಿತ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಅವು ಯಾವ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನೋದು ಕೂಡ ಸ್ಥಳೀಯರು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಯಾಕಂತಂದರೆ ಭಂಡಾರಿ ಕುಟುಂಬ ಅಂತಂದರೆ ಈಗಷ್ಟೇ ಒಂದು ಕುಟುಂಬ ನೀರಲ್ಲಿ ಲಾಕ್ ಆಗಿರುವಂಥದ್ದು. ಆ ಕುಟುಂಬನ ತೆಗಿಲಿಕ್ಕೆ ಇನ್ನೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೂ ಸ್ಥಳಕ್ಕೆ ಬಂದಿಲ್ಲ. ಆದರೆ ಜಿಲ್ಲಾಡಳಿತ ಏನೆಲ್ಲ ಕ್ರಮಗಳನ್ನು ಕೇವಲ ಘೋಷಣೆಯನ್ನು ಮಾಡುತ್ತೆ, ಆದರೆ ವಾಸ್ತವಿಕವಾಗಿ ಸ್ಥಳೀಯ ಸ್ಥಳಗಳಲ್ಲಿ ಯಾವ ರೀತಿಯಾಗಿ ಕೆಲಸನ ಮಾಡ್ತಿದೆ ಅನ್ನೋದು ಕೂಡ ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು. ಇಲ್ಲಿ ಸಾಕಷ್ಟು ಜನರು ಬರ್ತಾ ಇದ್ದಾರೆ, ಈ ಒಂದು ಬೆನ್ನಿಹಳ್ಳ ನೋಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಯಾಕಂತಂದರೆ ಪ್ರತಿ ವರ್ಷ ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ನೀರು ಹರಿದು ಬರುತ್ತೆ. ಮತ್ತು ಜೊತೆಗೆ ಇಲ್ಲಿ ಟಾಂಗಾದವರು ಇಲ್ಲಿ ತಮ್ಮ ಉಪಜೀವನವನ್ನು ಮಾಡ್ತಾ ಇರ್ತಾರೆ. ಯಾಕಂದರೆ ಪ್ರಮುಖವಾಗಿ ಇಲ್ಲಿ ಬಂದಂಥ ಭಕ್ತರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಆದರೆ ಸದ್ಯ ಇವತ್ತು ಭಕ್ತರು ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಕೆಲವೊಂದಿಷ್ಟು ಬಂದಂಥ ಭಕ್ತರು ಸ್ನಾನಕ್ಕೆ ಇಳಿಯುವಂಥ ಕೆಲಸನ ಮಾಡಿದ್ದಾರೆ. ಆದರೆ ಜಿಲ್ಲಾಡಳಿತ ಇದಕ್ಕೆ ನೋಡಿ ನಾವು ರಸ್ತೆಗಳಲ್ಲಿ ತೋರಿಸೋದು ಯಾವ ರೀತಿಯಾಗಿ ವಾಹನಗಳು ಬರ್ತಾ ಇದ್ದಾವೆ, ಇಲ್ಲಿ ಜನರನ್ನು ಪಕ್ಕಕ್ಕೆ ಸರಿಸುವಂಥ ಕೆಲಸ ಮಾಡಲಿಕ್ಕೆ ಯಾರೋ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲ. ಆದರೆ ಜಿಲ್ಲಾಡಳಿತ ಎಷ್ಟರ ಮಟ್ಟಿಗೆ ಈ ಒಂದು ಕಾಳಜಿ ಇದೆ ಅನ್ನೋದರ ಬಗ್ಗೆ ಇಲ್ಲಿ ಮಾತಾಡ್ಸೋಣ. ಕೆಲವೊಂದಿಷ್ಟು ಗ್ರಾಮಸ್ಥರಿದ್ದಾರೆ, ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಜೊತೆಗೆ ಜಿಲ್ಲಾಡಳಿತ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಗ್ರಾಮಸ್ಥರನ್ನ ಮಾತಾಡ್ಸೋಣ. ಏನೆಲ್ಲ ಸಮಸ್ಯೆಗಳಾಗಿದೆ ಅಂತೇಳಿ. ಸರ್, ಈಗ ಬೆನ್ನಿಹಳ್ಳ ಹೆಚ್ಚಿನ ಪ್ರಮಾಣ ನೀರು ಬರ್ತಾ ಇದೆ, ಇಲ್ಲಿ ಭಕ್ತರು ಬರ್ತಾ ಇದ್ದಾರೆ, ಕೆಲವೊಂದಿಷ್ಟು ಮಂದಿ ಬೆಳಗಿಂದ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಹೇಳಲಿಕ್ಕೆ ಪೊಲೀಸರು ಮತ್ತು ಜಿಲ್ಲಾಡಳಿತ ಅಲ್ಲ ಇವಾಗ ಬಂದಿದ್ದಾರೆ, ಸೇಫ್ಟಿ ಬರ್ತಾರೆ. ಅದು ಒಬ್ಬರು ಪೊಲೀಸರು ಇದ್ರೆ ಆಗತ್ತಾ ಕೇಳ್ತಾರೆ ಜನ. ಒಟ್ಟು ಹಳ್ಳ ಬಂದ ಸರ್ತಿ ಒಮ್ಮೆ ಪೊಲೀಸರು ಇರ್ತಾರೆ, ಕಂಟಿನ್ಯೂ ಮುಳ್ಳು ಹಚ್ಚಿರ್ತಾರೆ, ಎಲ್ಲ ಸೆಕ್ಯೂರಿಟಿ ಐತಿ ಇಲ್ಲಿ. ಆದ್ರೆ ಕಂಟಿನ್ಯೂ ಇದ್ರೆ ಭಾಳ ಚಲೋ. ಕ್ಯಾಮ್ರಾ ಪರ್ಸನ್ ರಾವ್ ಜೊತೆ ಪರಮೇಶ್ವರಂಗಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.